ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲೇ ಸಲ ನಮ್ಮ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರಿದೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಡಿಯೋ, ಮಾಸ ಭವಿಷ್ಯದ ವಿಡಿಯೋ. ಆದ್ರಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಕುಂಭರಾಶಿಯವರಿಗೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಪರಿಹಾರಗಳೆಲ್ಲರೂ ಸಹ ತಿಳಿಸ್ಕೊಳ್ಳಿ, ಪರಿಹಾರ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಮಾರ್ಚ್ 7ನೇ ತಾರೀಕು ಕುಂಭರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ ಹಾಗೂ ಮೀನ ರಾಶಿಗೆ ಬುಧ ಗ್ರಹನ ಸಂಚಾರ. 7ನೇ ತಾರೀಕು ನಂತರ 25ನೇ ತಾರೀಕಿನ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಮಾರ್ಚ್ ನಲ್ಲಿ. ಇನ್ನು ಮಾರ್ಚ್ 14ನೇ ತಾರೀಕು ಕುಂಭರಾಶಿ ಅಂದ್ರೆ ನಿಮ್ಮ ರಾಶಿಯಿಂದ ಮೀನ ರಾಶಿಗೆ ರವಿಗ್ರಹದ ಸಂಚಾರ. ಇನ್ನು ಮಾರ್ಚ್ 15ನೇ ತಾರೀಕು ನಿಮ್ಮ ರಾಶಿಗೆ ಕುಜಗ್ರಹನ ಸಂಚಾರ. ಇನ್ನು ಮಾರ್ಚ್ 25ನೇ ತಾರೀಕು ಮೇಷರಾಶಿಗೆ ಬುಧಗ್ರಹನ ಸಂಚಾರ. ಬುಧಗ್ರಹ ನಾಗಲೇ ಹೇಳ್ದಂಗೆ 5ರಿಂದ 25 ತಾರೀಕು ತನಕ ನೀಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಧನಸ್ಥಾನದಲ್ಲಿ ಇರ್ತಾನೆ ಕುಂಭರಾಶಿಯವರಿಗೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಹೀಗಿರುವಾಗ ಕುಂಭರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದಂತಹ 3 ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದೇನೆ, ಬನ್ನಿ ನೋಡ್ಕೊಂಬರೋಣ. ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ನಿಮಗೆ. ಯಾಕೆ? ಒಂದೇ ನಿಮ್ಮ ಮಕ್ಕಳಿಗಾಗಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಬಂದ್ಬಿಡ್ಬಹುದು. ನಿಮ್ಮ ಮಕ್ಕಳು ಮಾಡಿದ ಯಾವುದೋ ಎಡವೆಟ್ಟಿನಿಂದಾಗಿ ನೀವು ದುಡ್ಡು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಅಥವಾ ಮಕ್ಕಳಿಗಾಗಿ ಒಂದಿಷ್ಟು ದುಡ್ಡು ಖರ್ಚು ಮಾಡೋದು ಬರಬಹುದು. ಏನ್ ತೋರಿಸ್ತದೆ? ಪಂಚಮಾಧಿಪತಿಯಾದ ಬುಧ ಗ್ರಹ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದ್ರೆ ಮಾರ್ಚ್ 5ನೇ ತಾರೀಕಿಂದ ಮಾರ್ಚ್ 25ನೇ ತಾರೀಕಿನ ತನಕ ಮಕ್ಕಳ ವಿಚಾರದಲ್ಲಿ ತೀರಾ ಟೆನ್ಷನ್ ಆಗ್ಬಿಡುತ್ತೆ. ಫ್ಯಾಮಿಲಿಯಲ್ಲೆಲ್ಲ ಹೆಸರು ಹಾಳಾಗ್ಬಿಡುತ್ತೆ, ಬೇಸರ ಆಗ್ಬಿಡುತ್ತೆ. ಯಾಕೆ ನನ್ನ ಮಗ ಹಿಂಗ್ ಮಾಡ್ದ, ಯಾಕೆ ನನ್ನ ಮಗಳು ಹಿಂಗ್ ಮಾಡಿದ್ಲು, ಅಯ್ಯೋ ಹೀಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ, ಮನಸ್ತಾಪ, ದುಃಖ ಜಾಸ್ತಿ ಆಗ್ತಕ್ಕಂಥದ್ದು. ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅಂದ್ರೆ ನಿಮ್ಮ ಮಕ್ಕಳು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ಜಗಳ ಮನಸ್ತಾಪಗಳು ಮಾಡ್ಕೊಂಡು, ಅಥವಾ ಈ ತರ ಸ್ವಲ್ಪ ಮಾತು ಬಿಟ್ಬಿಡು, ಮಕ್ಳು ನಿಮ್ಮ ಹತ್ರ ಮಾತಾಡೋದು ನಿಲ್ಸ್ಬಿಟ್ರು, ಮಾತಾಡ್ತಾ ಇಲ್ಲ ಮಕ್ಕಳು, ಅಥವಾ ನೀವೇ ನಿಮ್ಮ ಮಕ್ಕಳ ಹತ್ರ ಮಾತಾಡ್ತಾ ಇಲ್ಲ. ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ, ಇವತ್ತಲ್ವಾ? ಇದರ ಜೊತೆಗೆ ಕುಟುಂಬ ಸ್ಥಾನದಲ್ಲಿಯೇ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದಾಗ ಫ್ಯಾಮಿಲಿ ಮ್ಯಾಟರ್ಸ್ ನಲ್ಲಿ ದುಡ್ಡಿನ ವಿಚಾರವಾಗಿ ತುಂಬಾ ಸಮಸ್ಯೆಗಳು ಬರ್ತದೆ, ಅವಮಾನಗಳು ಬರ್ತದೆ. ಆಮೇಲೆ ಏನಂತಂದ್ರೆ ನಿಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಫ್ಯಾಮಿಲಿ ಏನೋ ಒಂದು ಕೆಲಸ ಇದೆ, ಅರ್ಜೆಂಟ್ ದುಡ್ಡು ಬೇಕು, ಕುಟುಂಬಕ್ಕೋಸ್ಕರ ದುಡ್ಡು ಸಿಗ್ತಾ ಇಲ್ಲ, ದುಡ್ಡಿಲ್ಲದ ಸ್ಥಿತಿ ಆಗ್ಬಿಡುತ್ತೆ. ಅದರಿಂದ ಲಿಕ್ವಿಡ್ ಕ್ಯಾಶ್ ನಿಮ್ಮ ಹತ್ರ ಏನಾದ್ರು ಇದ್ರೆ, SB ಅಕೌಂಟ್ ಅಲ್ಲೋ ನಿಮ್ಮ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಕೈಯಲ್ಲಿ ಇದೆ ಅಂತಂದ್ರೆ ದಯವಿಟ್ಟು ಆ ದುಡ್ಡನ್ನ ಕಳ್ಕೊಳಕ್ ಹೋಗ್ಬೇಡಿ. ಮಾರ್ಚ್ 5ನೇ ತಾರೀಕು ನಂತರ 25ನೇ ತಾರೀಕಿನ ತನಕ ಅರ್ಜೆಂಟ್ ದುಡ್ಡು ತುಂಬಾ ಬೇಕಾಗತ್ತೆ ನಿಮಗೆ. ಆದ್ರಿಂದಾಗಿ ದುಡ್ಡು ಬಹಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಫೆಬ್ರವರಿ 24ನೇ ತಾರೀಕು ನಾವು ಕುಂಭರಾಶಿಯವರ ಈ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಹಾಗೂ ನಿಮಗೊಂದು ಧಾರಣೆ ಮಾಡ್ಕೊಳ್ಳೋಕೆ ಅರುಣಮಣಿ ಅಂತ ಒಂದು ವಿಶೇಷವಾದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ, ಖಂಡಿತವಾಗಿ ನೀವು ಅದನ್ನ ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ನೆಕ್ಸ್ಟ್, 2ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಮಾರ್ಚ್ ತಿಂಗಳ 15ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಕುಜಗ್ರಹ ಇರ್ತಾನೆ. ಕುಜಗ್ರಹ ಯಾರು? ನಿಮಗೆ ತೃತೀಯಾಧಿಪತಿ, ಕರ್ಮಾಧಿಪತಿ. ನಿಮಗೆ ಕುಜ ನಿಮ್ಮ ವ್ಯಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರೋದು ಹಾಗೂ ನಿಮ್ಮ ರಾಶಿಗೆ ಕುಜನ ಸಂಚಾರ ಆಗ್ತಕ್ಕಂಥದ್ದು, ನಿಮ್ಮ ರಾಶಿಯಲ್ಲಿ ಆಲ್ರೆಡಿ ಶನಿ ಇರ್ತಕ್ಕಂಥದ್ದು, ಮಂದಮಂಗಳ ಯೋಗ. ನಿಮ್ಮ ರಾಶಿಯಲ್ಲಿಯೇ ಮಂದಮಂಗಳ ಯೋಗ ಆಗತಕ್ಕಂಥದ್ದು ನಿಮಗೆ ಖಂಡಿತ ಅನುಕೂಲ ಅಲ್ಲ.
ಗೊತ್ತಾಯ್ತಲ್ವಾ? ಅದರಲ್ಲೂ ತೃತೀಯಾಧಿಪತಿ ಅಂದಾಗ ಸಹೋದರರ ಸಂಬಂಧಿತವಾಗಿ ತುಂಬಾ ಸಮಸ್ಯೆಗಳಾಗ್ಬಿಡುತ್ತೆ. ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ, ಅಣ್ಣ ತಮ್ಮ ಅಕ್ಕ ತಂಗಿ ನಡುವೆ ತುಂಬಾ ಮನಸ್ತಾಪಗಳಾಗತಕ್ಕಂಥದ್ದು. ಆಮೇಲೆ ಅವ್ರದೇ ಮಾತು ನಡೆಯುತ್ತೆ. ಇಡೀ ಮಾರ್ಚ್ ಅಲ್ಲಿ ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕು ಬಿಟ್ರೆ ನೀವು ಹೇಳ್ದಂಗೆ ಅವ್ರು ಕೇಳಲ್ಲ. ಇದು ನಿಮಗೆ ತುಂಬಾ ಹಿಂಸೆ ಆಗುತ್ತೆ. ಅವರಿಂದ ಬೇರೆ ಬೇರೆ ರೀತಿಯಾದಂತಹ ಹಿಂಸೆಗಳಾಗ್ತಾ ಇರುತ್ತೆ. ಬಿಸಿ ತುಪ್ಪ ಹೇಳ್ಕೊಳಕ್ಕಾಗಲ್ಲ. ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅನ್ನುವಂತಹ ವಿಚಿತ್ರವಾದ ಪರಿಸ್ಥಿತಿ ಸಹೋದರ ನಿಮಿತ್ತವಾಗಿ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಉದ್ಯೋಗ, ಗೌರ್ಮೆಂಟ್ ಉದ್ಯೋಗಿಗಳು ನೀವು ಅಂತಾದ್ರೆ, ನೀವು ಪೊಲೀಸ್ ಉದ್ಯೋಗದಲ್ಲಿ ಅಥವಾ ಮಿಲಿಟರಿನಲ್ಲಿ ಅಥವಾ IAS KS ಆಫೀಸರ್ ಅಥವಾ ಸರ್ಕಾರಿ ಉದ್ಯೋಗ ಯಾವುದು ಬೇಕಾದ್ರೂ ಆಗಿರಲಿ, ನೀವು ಸರ್ಕಾರಿ ಹುದ್ದೆಗಳಲ್ಲಿ ಕೂತ್ಕೊಂಡಿದ್ದೀರಾ ನೀವು ಅಂತಾದ್ರೆ, ಅಥವಾ ಉದ್ಯೋಗ ಸ್ಥಾನದಲ್ಲೇ ಸಾಮಾನ್ಯವಾಗಿ ಎಲ್ಲಾ ಕುಂಭರಾಶಿಯವರಿಗೂ ಸಹ ಅವರವರ ಉದ್ಯೋಗ ಸಂಬಂಧಿತವಾದ ವಿಚಾರದಲ್ಲೇ ಸಮಸ್ಯೆಗಳಾಗ್ಬಿಡುತ್ತೆ. ಅಂದ್ರೆ ನಿಮಗೆ ಏನೋ ಪ್ರಮೋಷನ್ ಕೊಟ್ಟಿದೀವಿ, ಏನೋ ನಿಮಗೆ ಅದ್ಭುತವಾಗಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಒಂಥರ ಸಮಸ್ಯೆಗೆ ತಳ್ಳಿಬಿಡ್ತಾರೆ. ಹೇಳ್ಕೊಳಕ್ಕಾಗಿರೋ ಸಮಸ್ಯೆಗೆ ತಳ್ಳಿಬಿಡ್ತಾರೆ ನಿಮ್ಮನ್ನ. ಒಂಥರ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಮುಳ್ಳಿನ ಸಿಂಹಾಸನ ಮುಳ್ಳಿನ ಕಿರೀಟ ನೀವು ಕೂತ್ಕೊಳ್ತಾ ಇದ್ದೀರಾ, ನೋಡೋರ್ ಕಣ್ಣಿಗೆ ಸಿಂಹಾಸನ ಕಿರೀಟ ಅಂತ, ನಿಮಗದು ಮುಳ್ಳಿನ ಸಿಂಹಾಸನ ಚುಚ್ಚುತ್ತಾ ಇದೆ, ಮುಳ್ಳಿನ ಕಿರೀಟ ಚುಚ್ಚುತ್ತಾ ಇದೆ. ನನಗೆ ಸಿಂಹಾಸನೂ ಬೇಡ, ಈ ಕಿರೀಟನೂ ಬೇಡ, ಈ ಸವಾಸನ ಬೇಡ ಅನ್ನೋ ತರ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಆದ್ರೆ ಹೊರಗಿಂದ ನೋಡೋರಿಗೆ ಬಿಡ ಅದ್ಭುತ ಅನ್ಸುತ್ತೆ. ಬಟ್ ನಿಮಗೆ ಉದ್ಯೋಗದ ಜಾಗದಲ್ಲಿ, ಅದೂ ವಿಶೇಷವಾಗಿ ನೀವು ಸರ್ಕಾರಿ ಉದ್ಯೋಗಿಗಳಾಗ್ಬಿಟ್ರಂತೂ ನಿಮ್ಮ ಪಾಡಿ ಯಾರಿಗೂ ಬೇಡ. ಆ ರೀತಿಯಲ್ಲಿ ಸಮಸ್ಯೆ ಆಗಬಹುದು 15ನೇ ತಾರೀಕಿನ ನಂತರ. 15ನೇ ತಾರೀಕು ಒಳಗೆ ಮಾತ್ರ ಸ್ವಲ್ಪ ನಿಮ್ಮನ್ನೇನೋ ಪ್ರಮೋಷನ್ ಅದು ಇದು ಎಲ್ಲ ಕೊಟ್ಟು ನಿಮ್ಮನ್ನೆಲ್ಲೋ ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ನೋಡ್ಕೊಳ್ಳಿ, ನಿಮಗೆ ಬಿಟ್ಟಂತಹ ವಿಚಾರ. ಯಾವ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ ನೀವು ಬುದ್ಧಿವಂತಿಕೆಯಿಂದ ಅಂತ, ಗೊತ್ತಲ್ವಾ? ಅಲ್ಲಿ ನಿಮ್ಮ ಮಾತುಗಳಿಗೆ ಪ್ರಾಧಾನ್ಯತೆ, ಬಹಳ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ರಾಶಿಗೆ ಕುಜ ಬಂದಾಗಂತೂ ಯಾರ ಮೇಲೆ ಸಿಟ್ಟು ಮಾಡಬಾರ್ದು ಅವ್ರ ಮೇಲೆ ಸಿಟ್ಟು ಮಾಡ್ಬಿಡೋದು, ಯಾವ ಸಂದರ್ಭದಲ್ಲಿ ಸಿಟ್ಟು ಮಾಡಬಾರ್ದು ಆ ಸಂದರ್ಭದಲ್ಲಿ ಸಿಟ್ಟು ಮಾಡ್ಬಿಡೋದು, ಇದೆಲ್ಲ ವಿಚಿತ್ರವಾಗ್ಬಿಡುತ್ತೆ. ನೀವು ಆಮೇಲೆ ನಾಲ್ಗೆ ಕಚ್ಕೊಂಡು, ಅಯ್ಯೋ ನಾನು ಅವ್ರ ಹತ್ರ ಸಿಟ್ಟು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟೆ, ಅಯ್ಯೋ ಅವ್ರ ಹತ್ರ ಜಗಳ ಮಾಡ್ಬಿಟ್ಟೆ, ಅಯ್ಯೋ ಆ ಟೈಮ್ನಲ್ಲೇ ನನ್ಗೆ ಸಿಟ್ಟು ಬರ್ಬೇಕಾ, ಆ ಟೈಮ್ನಲ್ಲೇ ನಾನು ಸಿಟ್ಟು ಮಾಡ್ಬೇಕಾ. ಆಮೇಲೆ ಟ್ರೈನ್ ಒಂದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಆದ್ರಿಂದಾಗಿ ನಾನು ಹೇಳುವಂಥದ್ದು, ನಿಮಗೆ ಸಿಟ್ಟು ಬರುತ್ತೆ, ಅನ್ಲಿಮಿಟೆಡ್ ಆಗಿ ಬರುತ್ತೆ, ಯಾವಾಗೋ ಸಿಟ್ಟು ಬರುತ್ತೆ, ಯಾರ್ಯಾರ ಮೇಲೋ ಸಿಟ್ಟು ಬರುತ್ತೆ, ಅದು ನಿಮ್ಮನ್ನೇ ತಿನ್ನುತ್ತೆ, ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ. ದಯವಿಟ್ಟು ನಿಮ್ಮ ಉದ್ಯೋಗ, ನಿಮ್ಮ ವಿಚಾರಗಳಲ್ಲೇ ಸಮಸ್ಯೆ ಆಗತ್ತೆ. ಆದ್ರಿಂದ ಎಚ್ಚರ ವಹಿಸಿ, ಆ ತಪ್ಪನ್ನು ನೀವು ಮಾಡಬೇಡಿ. ಇಲ್ಲಿ ಮಾತುಗಳೇ ಇದಾಗತ್ತೆ ಅಂತಂದ್ರೆ, ನಾನು ಒಂದು ವಿಶೇಷವಾದ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಆ ವಾಗ್ದೇವಿ ಮಂತ್ರವನ್ನ ನೀವು ಪ್ರತಿ ದಿನ ಕೇಳಿಸ್ಕೊಳ್ತಾ ಇರಿ. ಒಂದು 10 ಸಲನೋ 15 ಸಲನೋ ಕೇಳಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಹಾಕಿ ಗುರುಳೆ ಓದ್ಕೊಂತೀನಿ ಅಂತ ಹೇಳ್ಬೇಡಿ. ಯಾಕೆ ಅಂತಂದ್ರೆ ಅದು ವೇದ ಮಂತ್ರ, ಡಿಸ್ಕ್ರಿಪ್ಷನ್ ಹಾಕಕ್ ಬರಲ್ಲ. ಬರೀ ಶ್ರವಣ ಕೇಳಿಸ್ಕೊಳ್ತಾ ಇರ್ಬೇಕು ನೀವು, ಗೊತ್ತಲ್ವಾ? ಒಳ್ಳೇದಾಗ್ಲಿ. ದಯವಿಟ್ಟು ನೀವು ಆ ವೇದ ಮಂತ್ರವನ್ನ ಪ್ರತಿ ದಿವಸ ಎವ್ರಿ ಡೇ ಕೇಳಿಸ್ಕೊಳ್ಳಿ. ಇಲ್ಲ, ಈ ವಿಡಿಯೋ ಎಂಡಲ್ಲಿ ನಾನು ಒಂದು ಹೋಮವನ್ನು ಹೇಳ್ತಾ ಇದ್ದೀನಲ್ಲ, ನಾವು ಫೆಬ್ರವರಿ 24ನೇ ತಾರೀಕು ಹೋಮ ಮಾಡ್ತೇವೆ ಅಂತ, ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ವಾಗೀಶ್ವರಿ ಹೋಮ ಅಂತಾನೆ ಮಾಡ್ತೀವಿ. ಆ ಅರುಣಮಣಿ ಅಂತ ನಿಮಗೆ ಏನು ಕೊಡ್ತಾ ಇದ್ದೇವೆ, ಆ ಅರುಣಮಣಿಯ ಉಂಗುರವನ್ನ ವಾಗೀಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಒಳ್ಳೆ ಪವರ್, ಸೂಪರ್ ಆಗಿರುತ್ತೆ, ಒಳ್ಳೇದಾಗತ್ತೆ ನಿಮಗೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ಲಿ ತಿಳಿಸಿದ್ದೇನೆ ಅದರ ಬಗ್ಗೆ, ತಿಳಿಸ್ತೇನೆ. ನೆಕ್ಸ್ಟ್ 3ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆರೋಗ್ಯ ಬಾಧೆ, ವಿಚಿತ್ರವಾದ ಆರೋಗ್ಯ ಬಾಧೆಗಳು, ತಲೆ ಸುತ್ತು ಬಂದು ಬಿದ್ದೋಗ್ತಕ್ಕಂಥದ್ದು. ಎಚ್ಚರ ತಪ್ಪೋಯ್ತು ಮರ, ನಂಗೆ ಅಂತೂ ಗೊತ್ತೇ ಆಗಲಿ ಏನಾಯ್ತು ಅಂತ. ಸಂದರ್ಭಗಳನ್ನ ಬೇಗ ಮರಿತಕ್ಕಂಥದ್ದು, ಅದು ಬಹಳ ದೊಡ್ಡದು. ಏನಾಯ್ತು ಇಷ್ಟು ಅಂದ್ರೆ, ಬೆಳಗ್ಗೆ ಎಲ್ಲಿದ್ದೆ ನಾನು, ಊಟ ಮಾಡ್ದನ, ಎಲ್ಲ ಮರ್ತೋಗೋದು. ಅವನಿಗೆ ದುಡ್ಡು ಕೊಡ್ಲಿಲ್ವ ಅಂತಾನೆ ನೆನಪಾಗ್ತಾ ಇಲ್ಲ. ಆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿದ್ನೋ ಇಲ್ವೋ ನೆನಪಾಗ್ತಾ ಇಲ್ಲ. ಆ ವ್ಯವಹಾರ ನಾನು ಅಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ತುಂಬಾ ಬೇಗ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿಬಿಡ್ಬೋದು. ನೀನೇ ಹೇಳಿದ್ದು ಮಾರಾಯ, ನೀನೇ ಹೇಳಿದ್ದು ಮಾರೈತಿ ಅಂತ, ನೀವ್ ಹೇಳಿದ್ದಲ್ಲೇನ್ರಿ ಅಂತ ಹೇಳ್ಬಿಟ್ಟು ನೀವು ಹೇಳೋರಲ್ಲ. ಯಾಕೆ, ನಿಮಗೆ ಮರು ತರ ಆಗ್ತಾ ಇದೆ ಅಂತ ಎದುರುಗಡೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ, ತಪ್ಪನ್ನ ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಒಂಥರ ವಿಚಿತ್ರ ಸ್ಥಿತಿ, ನೆನಪಿನ ಶಕ್ತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಆರೋಗ್ಯ ಹೆಚ್ಚು ಕಡಿಮೆ ಆಗಿ ತಲೆ ತುಂಬಾ ಸುತ್ತಾ ಇದೆ ಸರ್, ಏನಕ್ಕೋ ತುಂಬಾ ತಲೆ ಸುತ್ತು, BP ವೇರಿಯೇಷನ್ ಆಯ್ತಾ ನೋಡಿ, BP ವ್ಯತ್ಯಾಸ ಆಗಿರುತ್ತೆ. ವಾತ ರಿಲೇಟೆಡ್, ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಜ್ವರ ಅಂತಾರಲ್ಲ, ವಾತ ಅತಿಯಾಗಿ ಸ್ವಲ್ಪ ಪಿತ್ತವೂ ಬಂದ್ಬಿಡುತ್ತೆ, ಪಿತ್ತ ವಿಕಾರವೂ ಆಗ್ಬಿಡುತ್ತೆ. ಬಟ್ ವಾತ ಸಮಸ್ಯೆ ಜಾಸ್ತಿ ಬರುತ್ತೆ. ವಾತದಿಂದಾಗಿ ಪಿತ್ತ, ಈ ತಲೆ ತಿರುಗೋದೆಲ್ಲ ಪಿತ್ತದಿಂದ ಬರುತ್ತೆ, ಬಟ್ ವಾತದಿಂದಾಗಿ ಅದು ಪ್ರಮೋಟ್ ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಇದು ಸ್ತ್ರೀಯರಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್
ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ, ತೀರಾ ಜಾಸ್ತಿ ಹೋಗ್ತಕ್ಕಂಥದ್ದು ಇದೆಲ್ಲ ತುಂಬ ಇದಾಗ್ಬಿಡುತ್ತೆ, ಹೇಳ್ಕೊಳಕ್ಕಾಗಿರಲ್ಲ ನೋಡಿ. ಅದೊಂದು ಹೇಳ್ತೀನಿ, ಗುಪ್ತವಾಗಿ ಒಂದಿಷ್ಟು ಆರೋಗ್ಯ ಬಾಧೆಗಳಾಗುತ್ತೆ, ನಿಮ್ಗೆ ಹೇಳ್ಕೊಳಕ್ಕೆ ಆಗಲ್ಲ. ಏನು ಬಾಧೆ ಅಂತ ಫ್ರೆಂಡ್ಸ್ಗಳು ಕೇಳಿದ್ರೆ ನಮ್ಗೆ ಹೇಳ್ಕೊಳಕ್ಕಾಗಲ್ಲ, ಅಂಥ ಬಾಧೆಗಳಾಗಿರುತ್ತೆ. ಡಾಕ್ಟ್ರ್ ಮುಂದೆ ಹೋಗಿ ಕೂತ್ಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಿಮ್ಗೆ ಏನೇನು ಸಮಸ್ಯೆ ಆಗ್ತದೆ, ಡಾಕ್ಟ್ರೇ ಒಂಥರ ಆಗ್ತಾ ಇದೆ, ನನ್ಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾವಾಗ ಜ್ವರ ಬರುತ್ತೆ ನಮ್ಮ, ಜ್ವರ ಬರುತ್ತೆ ಬಟ್ ಜ್ವರ ಅಂತಲ್ಲ, ನಂಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹೊಟ್ಟೆ ನೋವು ಬರುತ್ತಾ, ಹೊಟ್ಟೆ ನೋವು ಬರುತ್ತೆ ಬಟ್ ಹೊಟ್ಟೆ ನೋವು ಅಂತಲ್ಲ, ಬೇರೆ ಏನೋ ಆಗ್ತದೆ. ಅಂದರೆ ಡಾಕ್ಟ್ರಿಗೆ ಕೂಡ ನಿಮ್ಗೆ ಏನಾಗ್ತಾ ಇದೆ ಅಂತ ನಿಮ್ಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅದು ಎಷ್ಟು ವಿಚಿತ್ರವಾದ ಕಾಯಿಲೆ ಆಗ್ಬೋದು ನಿಮಗೆ. ನಾನು ನಿಮಗೆ ಹೆದರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋ ಬಗ್ಗೆ ಗಮನ ಹರಿಸಿ, ಟೈಮ್ ಟು ಟೈಮ್ ಅಷ್ಟೇ ನಿದ್ದೆ ಮಾಡಿ ಆಯ್ತಾ. ಜಾಸ್ತಿ ನಿದ್ದೆ ಮಾಡಕ್ಕೆ ಹೋಗ್ಬೇಡಿ, ಕಡಿಮೆ ನಿದ್ದೆನೂ ಮಾಡಕ್ಕೆ ಹೋಗ್ಬೇಡಿ, ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಬೇಗ ನಿದ್ದೆ, ಅರ್ಲಿ ಟು ಬೆಡ್ ಅರ್ಲಿ ಫ್ರಮ್ ಬೆಡ್. ಬೇಗ ಮಲಗಬೇಕು, ಬೇಗ ಏಳಬೇಕು, ಧ್ಯಾನ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಲಸ್ಯ ಬಿಡಬೇಕು. ಆಮೇಲೆ ಸ್ವಲ್ಪ ನನ್ನ ಹಿಂಗೆ ಏನು ಇದ್ರ ಪ್ರಕಾರ ಹೇಳಬೇಕು ಅಂತಂದ್ರೆ ಡಯಟ್ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಕಾಲ ಕಾಲಕ್ಕೆ ಸರಿಯಾಗಿ ಉತ್ತಮವಾದ ಆಹಾರ ಪದಾರ್ಥಗಳನ್ನೇ ಸೇವನೆ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲ ಗಮನಿಸಿ. ಇಲ್ಲ ಅಂತಂದರೆ ಖಂಡಿತ ಸಮಸ್ಯೆ ಆಗಿ ನೋಡ್ಕೊಳ್ತೀರಾ. ನಮ್ಮ ಅಷ್ಟಸಿದ್ಧಿ ಸುದರ್ಶನ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಆರೋಗ್ಯ ವೃದ್ಧಿಗೂ ಒಂದು ದ್ರವ್ಯದಲ್ಲಿ ವಿಶೇಷ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದು ನಿಮಗೆ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆ ಕೊಟ್ಕೊಂಡು ಅರುಣಮಣಿ ಉಂಗುರವನ್ನು ಹಾಕ್ಕೊಂಡ್ರು ಸಾಕು, ಅನುಕೂಲ ಆಗುತ್ತೆ. ಈ ವಿಡಿಯೋ ಅಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ಸಂಕಲ್ಪ ಸೇವೆ ಬಗ್ಗೆ. ಒಳ್ಳೇದಾಗ್ಲಿ. ಪರಿಹಾರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ, ಯಾಕೆ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ, ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ, ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ, ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ. ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ 24ನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನೋಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, 8 ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ, 8 ಟೈಪ್ಸ್, 8 ರೀತಿಯ ದ್ರವ್ಯಗಳೊಂದಿಗೆ ನಾವು 8 ಜನ ಪುರೋಹಿತರನ್ನು ಕೂರಿಸಿ 8 ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ. ಅಂದ್ರೆ ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಗೋ ಸಮೃದ್ಧಿ ಅರ್ಥಂ, ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಪರಿಹಾರ, ಹೀಗೆ 8 ದ್ರವ್ಯಗಳು ಹಾಗೂ ವಿಶೇಷವಾಗಿ 8 ರೀತಿಯ ಸಿದ್ಧಿಗಳು, ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು. ನೀವು ಯಾರ ಹತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತಿಕೋ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು. ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು, ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು. ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು. ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ. ಈ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ, ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ, ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ, ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ. ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗುರ. ಈ ಅರುಣಮಣಿ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ಬೆರಳಿನ ಸೈಜ್ಗೆ ಅಡ್ಜಸ್ಟರಿ ಆಗೋ ರೀತಿಯಲ್ಲೇ ಇರ್ತದೆ. ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ. ಇಲ್ಲ ಅಂತಂದ್ರೆ ನಿಮ್ಮ ಉಂಗುರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು. ನೀವೇನಾದ್ರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗ್ಬೇಕು, ಏನೋ ಸಮಸ್ಯೆ ಬಂದಿದೆ, ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು, ಮತ್ತೊಂದೇನೋ ಒಳ್ಳೇದಾಗಬೇಕು, ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು, ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ.
ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ, ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ. ಅವ್ರು ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು, ಅರುಣಮಣಿಯ ಉಂಗುರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ. ಸೊ ಆದ್ರಿಂದ ನಿಮಗೆ ಇದನ್ನ ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು, ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಅನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ. ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗುರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಎಲ್ಲ ಹೋಮ್ಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ಅರುಣಮಣಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯಂದು ನಾವು ಮಾಡ್ತಾ ಇರ್ತಕ್ಕಂಥ ಹೋಮ. ಒಳ್ಳೆದಾಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೇ ದೇವಾನಾನ್ನಿಶಸಾದ ಮಂದ್ರ ಚತಸ್ರ ಊರ್ಜಂದುದುಹೇ ಪಯಾಗುಂಸಿ ಕ್ವಸ್ವಿದಸ್ಯಾಃ ಪರಮಂಜಗಾಮ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ सा नो मन्द्रेशमूर्जन्दुहानाधेनुर्वागस्मान् उपसुष्टुतैतु।